ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಹೆಚ್ಚು ಕಡಿಮೆ 1 ವಾರಗಳಿಂದಾಗಿ ಯಾವತ್ತೂ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ರಾಜ್ಯವನ್ನ ಕಾಡ್ತಾ ಇರುವಂತಹ ಸಮಸ್ಯೆಗಳು ಬಹಳ ಇದೆ. ಅದು ಕೋವಿಡ್ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು. ಇದನ್ನೆಲ್ಲ ಪರಿಹರಿಸುವಂತ ನಿಟ್ಟಿನಲ್ಲಿ ಮಂತ್ರಿಮಂಡಲ ಬೇಕು. ಯಾವಾಗ ಇವರು ಮಂತ್ರಿಮಂಡಲವನ್ನ ರಚನೆ ಮಾಡ್ತಾರೆ? ಅಂತೂ ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ತೆರೆ ಬಿದ್ದಿದೆ. ಸಂಪುಟ ಸರ್ಕಸ್ ಎಂಡ್ ಆಗಿದೆ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇವತ್ತು ನಡೆದಿದೆ. ಸಿಎಂ ಬೊಮ್ಮಾಯಿ ಸಂಪುಟವನ್ನ 29 ಮಂದಿ ಸಚಿವರು ಸೇರಿದ್ದಾರೆ. ಸದ್ಯ ಬೊಮ್ಮಾಯಿ ಅವರದ್ದು ಇದೀಗ 29 ಮಂದಿಯ ತುಂಬು ಕ್ಯಾಬಿನೆಟ್. ಜಾತಿ ಕೋಟ ಯಾವ ಸಮುದಾಯಕ್ಕೆ ಹಾಗಾದ್ರೆ ಎಷ್ಟು ಮಂತ್ರಿಗಿರಿ? ಸೀನಿಯರ್ಸ್ಗೆ ಸ್ವಲ್ಪ ಶಾಕ್ ಆದಿತ್ತು. ಬೊಮ್ಮಾಯಿ ಕ್ಯಾಬಿನೆಟ್ ನಲ್ಲೂ ಕೂಡ BSY ಖದರ್ ಕಾಣ್ತಾ ಇತ್ತ. ಹೌದು, TV9 ನಲ್ಲಿ ಬೊಮ್ಮಾಯಿ ಸಂಪುಟ ರಚನೆ ಹಿಂದಿನ ಪೇನ್ ಟು ಪೇನ್ ಡೀಟೇಲ್ಸ್ ಅನ್ನ ನೀವು ನೋಡ್ತಾ ಹೋಗಬಹುದು. ಬಟ್ ಒಂದು ವಿಚಾರ ಅಂತ ಅಂದ್ರೆ ಬಹಳ ವಿಶ್ಲೇಷಣೆಗಳಾಗ್ತಾ ಇತ್ತು. ಹೈಕಮಾಂಡ್ ಬಹಳ ಬದಲಾವಣೆಯನ್ನ ರಾಜ್ಯ ಬಿಜೆಪಿಯಲ್ಲಿ ತರಬಹುದು, ಬಹಳ ಕ್ರಾಂತಿಕಾರಕವಾದಂತಹ ಹೆಜ್ಜೆಯನ್ನ ಇಡಬಹುದು, ಬಹಳಷ್ಟು ಹೊಸ ಮುಖಗಳಿಗೆ, ನಾವು ನಿರೀಕ್ಷೆ ಮಾಡದೇ ಇರುವಂತಹ ಮುಖಗಳಿಗೆ ಅವಕಾಶ ಕೊಡಬಹುದು, ಈ ತರದೆಲ್ಲ ಮಾತಿತ್ತು. ಅಂಥ ದೊಡ್ಡ ಬದಲಾವಣೆಯನ್ನ ಹೈಕಮಾಂಡ್ ತರುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡದೆ ಹೋದ್ರು ಕೂಡ ಇರೋದ್ರಲ್ಲಿ ಅಳೆದು ತೂಗಿ ಕೆಲ ಹೊಸ ಪ್ರತಿಭೆಗಳಿಗೂ ಕೂಡ, ಹೊಸ ಮುಖಗಳಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಹಳೆಬ್ರನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ವಲಸಿಗರಿಗೂ ಕೂಡ ತಕ್ಕ ಮಟ್ಟಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಒಟ್ಟು ಕ್ಯಾಬಿನೆಟ್ ನ ವಿಶೇಷತೆ ಏನಿತ್ತು? ಯಾವ್ಯಾವ ಮಾನದಂಡದ ಮೇಲೆ ಯಾರ್ಯಾರನ್ನ ಆಯ್ಕೆ ಮಾಡಲಾಯಿತು? ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಅನ್ನು ನಾವು ಮೊದಲಿಗೆ ನೋಡ್ಕೊಂಬೋಣ ಬನ್ನಿ. ಸಹಜವಾಗಿ ಅದನ್ನ ಬಹಳ ಕೆಟ್ಟ ಸಂಸ್ಕೃತಿ ಅನ್ಬೇಕು ಅಥವಾ ಅನಿವಾರ್ಯ, ವಾಸ್ತವವಾಗಿ ಅದನ್ನು ಫಾಲೋ ಮಾಡಬೇಕು ಗೊತ್ತಿಲ್ಲ. ಜಾತಿ ಅನ್ನುವಂಥದನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಇದ್ದೇ ಇದೆ ರಾಜಕಾರಣದಲ್ಲಿ. ಅದು ಹಂಗೆ ನಡ್ಕೊಂಡ್ ಬಂದಿದೆ, ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಜಾತಿ ಲೆಕ್ಕಾಚಾರದ ವಿಚಾರವಾಗಿ ಬರೋಣ. 8 ಲಿಂಗಾಯತ, 7 OBC ಅಂದ್ರೆ ಹಿಂದುಳಿದ ವರ್ಗ, 7 ಒಕ್ಕಲಿಗ, 3 ದಲಿತ, 1 ST ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನು ರೆಡ್ಡಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ 1 ಮಹಿಳಾ ಶಾಸಕಿ ಮತ್ತೊಬ್ರು, ಹಿಂಗೆ ಒಟ್ಟು 29 ಮಂದಿಯನ್ನ ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಬಹಳ ಸಮೀಕರಣ ಮಾಡಿ ಆಯ್ಕೆ ಮಾಡಿರುವಂತದನ್ನ ನಾವು ಗಮನಿಸಬಹುದಾಗಿತ್ತು. ಜಾತಿ ಲೆಕ್ಕಾಚಾರದಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಜಾತಿ ಲೆಕ್ಕಾಚಾರ ಅಲ್ಲ ಅನ್ನುವಂಥದ್ದಾದ್ರೂ ಕೂಡ ಜಾತಿ ಲೆಕ್ಕಾಚಾರವನ್ನು ಕೂಡ ಬಹಳ ಮೇಜರ್ ಆಗಿ ಒಂದು ಮಾನದಂಡವನ್ನಾಗಿ ಇಟ್ಕೊಂಡು ಇಲ್ಲಿ ಕ್ಯಾಬಿನೆಟ್ ಅನ್ನ ರಚನೆ ಮಾಡಿರುವಂಥದ್ದನ್ನ ನಾವು ನೋಡಬಹುದಾಗಿತ್ತು. ಇದರಲ್ಲಿ ಲಿಂಗಾಯತರಿಗೆ ಮೊದಲ ಪ್ರಾತಿನಿಧ್ಯ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ, ಯಾಕಂದ್ರೆ 8 ಸ್ಥಾನಗಳನ್ನ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಪಡೆದುಕೊಂಡಿರುವಂತವರು. ನಂತರದಲ್ಲಿ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟ ಹಾಗೆ 7, ಮತ್ತೆ ಒಕ್ಕಲಿಗಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ 7. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಗೆ 1 ಸ್ಥಾನವನ್ನ ಕೊಟ್ಟಿರುವಂಥದ್ದು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಗೆ 3 ಸ್ಥಾನಗಳನ್ನ ಕೊಟ್ಟಿರುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿತ್ತು. ಹೀಗೆ ಜಾತಿ ಲೆಕ್ಕಾಚಾರನೂ ಕೂಡ ಬಹಳ ಭರ್ಜರಿಯಾಗಿ ನಡೆದಿದೆ ಈ ಕ್ಯಾಬಿನೆಟ್ ನಲ್ಲಿ ಅನ್ನುವಂಥದ್ದು ಕೂಡ ನಾವು ಗಮನಿಸಬಹುದಾಗಿತ್ತು. ನಾನು ಈಗ ತಾನೇ ಹೇಳಿದಾಗೆ ಸಂಪುಟದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸಿಂಹಪಾಲನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಯಾಕೆ ಅಂತ ಅಂದ್ರೆ ಲಿಂಗಾಯತ ಕೋಟಾದಲ್ಲಿ ಸುಮಾರು 8 ಮಂದಿಗೆ ಮಂತ್ರಿಗಿರಿ ಒಲಿದಿದೆ. ಯಾರ್ಯಾರು? ಶಾಸಕ ವಿ ಸೋಮಣ್ಣ, ಶಂಕರ ಪಾಟೀಲ ಮುನೇನಕೊಪ್ಪ, ಅದಾದ ನಂತರದಲ್ಲಿ JC ಮಾಧುಸ್ವಾಮಿ ಅವರು, ಮುರುಗೇಶ್ ನಿರಾಣಿ, BC ಪಾಟೀಲ, ಜೊತೆಗೆ CC ಪಾಟೀಲ, ಹಾಗೆ ಉಮೇಶ್ ಕತ್ತಿ, ಆಮೇಲೆ ಶಶಿಕಲಾ ಜೊಲ್ಲೆ. ಒಟ್ಟು 8 ಮಂದಿಗೆ ಇಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಿಗಿರಿಯನ್ನ ಪಡೆದುಕೊಂಡಂತವರು ನೋಡ್ತಾ ಇದೀವಲ್ಲ. ಶಶಿಕಲಾ ಜೊಲ್ಲೆ ಕೊನೆ ಹಂತದ ತನಕನೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇರಲಿಲ್ಲ. ಬಟ್ ಕೊನೆ ಹಂತದಲ್ಲಿ ಅವರಿಗೆ ಸಚಿವಗಿರಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿ ಆದ್ರು. ಆಮೇಲೆ JC ಮಾಧುಸ್ವಾಮಿ ಅವರು, ಶಂಕರ ಪಾಟೀಲ ಮುನೇನಕೊಪ್ಪ ಅವರು ಮೊದಲ ಬಾರಿಗೆ ಕ್ಯಾಬಿನೆಟ್ ಎಂಟ್ರಿ, ವಿ ಸೋಮಣ್ಣ, ಮುರುಗೇಶ್ ನಿರಾಣಿ, ಜೊತೆಗೆ BC ಪಾಟೀಲ್ ಹಾಗೆ ಉಮೇಶ್ ಕತ್ತಿ, ಒಟ್ಟು 8 ಮಂದಿ ಸಚಿವಗಿರಿಯನ್ನ ಪಡೆದುಕೊಂಡಂತವರು ಲಿಂಗಾಯತ ಕೋಟಾದ ಅಡಿ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಈ ಬಾರಿಯೂ ಕೂಡ ಕ್ಯಾಬಿನೆಟ್ ನಲ್ಲಿ ಲಿಂಗಾಯತರದ್ದೇ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಟ್ಟಿರೋದನ್ನ ನಾವಿಲ್ಲಿ ನೋಡಬಹುದಾಗಿತ್ತು. ಅದಾದ ನಂತರದಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ 3A ನಲ್ಲಿ ಬರ್ತಾರೆ. ಹೀಗೆ ಜಾತಿ ಸಮೀಕರಣವನ್ನ ನಾವು ಮಾಡಿರೋದಂತ ನಾವು ನೋಡಬಹುದಾಗಿತ್ತು. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ, ಅಂದ್ರೆ ಸಂಪುಟ ರಚನೆ ಆದಂತ ನಂತರದ ಚೊಚ್ಚಲ ಸಂಪುಟ ಸಭೆ ಇದು. ಮನೆ 1 ಮ್ಯಾನ್ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಅವರು ಮಾಡಿರ್ತಾರೆ.
ಸಂಪುಟ ಸಭೆಯಲ್ಲಿ ಎಲ್ಲ ನೂತನ ಸಚಿವರುಗಳು ಕೂಡ ಭಾಗಿಯಾಗಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಚೊಚ್ಚಲ ಸಂಪುಟ ಸಭೆ ಇದು. ಏನೋ ಬಹಳ ಮೇಜರ್ ಆಗಿರುವಂತಹ ಡಿಸಿಷನ್ ತೆಗೆದುಕೊಳ್ಬಹುದಂತ ಚಾನ್ಸಸ್ ಅನ್ನ ನಾವೇನು ಬಹಳ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಅದನ್ನ ಹೊರತುಪಡಿಸಿ ಏನ್ ನಿರ್ಧಾರಕ್ಕೆ ಬರ್ಬೋದು, ಏನು ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಏನಾದ್ರು ತೆಗೆದುಕೊಳ್ತಾರ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಅಂದ್ರೆ ಸಹಜವಾಗಿ ಸಂಪುಟ ಸಭೆ ಅಂತ ಅಂದ್ರೆ ಆ ಸಂಪುಟ ಸಭೆಯಲ್ಲಿ ಏನೇ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದು ಮೊದಲೇ ಒಂದು ಚರ್ಚಿತ ಆಗಿರುವಂತಹ ವಿಚಾರ ಆಗಿರುತ್ತೆ. ಬಟ್ ಇವತ್ತಿನ ಸಭೆ ಮೇಲೆ ಅಂತಹ ಏನು ಬಹಳ ದೊಡ್ಡ ನಿರೀಕ್ಷೆಗಳಿಲ್ಲ. ಆಮೇಲೆ ವಿಚಾರ ಅಂತ ಅಂದ್ರೆ ಮುಖ್ಯಮಂತ್ರಿಗಳನ್ನ ಖುದ್ದಾಗಿ ಭೇಟಿಯಾಗಿ ಇಂತಿಂತ ಖಾತೆಗೆ ಲಾಬಿ ಮಾಡೋರು ಅಥವಾ ಒಂದು ಸಹಜವಾಗಿ ಒಂದು ಉಭಯ ಕುಶಲೋಪರಿಗೂ ಕೂಡ ಸಭೆಯ ಸಂದರ್ಭದಲ್ಲೇ ವೇದಿಕೆ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ನೂತನ ಸಚಿವರುಗಳು ಹೆಂಗೆ ರಾಜಭವನದ ಗಾಜಿನ ಮನೆಗೆ ಬಂದಿದ್ರು ಅದೇ ರೀತಿಯಾಗಿ ಯಥಾ ಪ್ರಕಾರವಾಗಿ ಎಲ್ಲ ಹೊರಟಿದ್ದಾರೆ. ಅದೇ ಉಟ್ಟು ಬಟ್ಟೆಯಲ್ಲೇ ಇದೀಗ ಸಂಪುಟ ಸಭೆಗೆ ಹೊರಟಿರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಆಮೇಲೆ ಸಹಜವಾಗಿ ಈಗ ಖಾತೆ ಯಾವ್ಯಾವ ಖಾತೆ ಯಾರ್ಯಾರಿಗೆ ಹಂಚಿಕೆ ಆಗ್ಬೋದು ಅನ್ನುವಂಥದ್ದು ಕೂಡ ನಿರೀಕ್ಷೆ ಇದ್ದೇ ಇದೆ. ಬಹಳ ಮಂದಿ ಈಗ ಸಚಿವಗಿರಿಯನ್ನಂತೂ ಪಟ್ಕೊಂಡಿದ್ದಾಯ್ತು, ಇನ್ನು ಖಾತೆಗಳ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ ಇಂತಿಂತ ಖಾತೆ ಅಂತ. ಸೊ ಅಂತ ಖಾತೆಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಸಹಜವಾಗಿ ಲಾಬಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸಂಭಾವ್ಯ ಸಚಿವರ ಅಥವಾ ಸಂಭಾವ್ಯ ಖಾತೆ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹುತೇಕ ಈ ಹಿಂದೆ ನಿರ್ವಹಿಸಿದಂತ ಖಾತೆಗಳೇ ಸಿಗ್ಬೋದು. ಬಟ್ ಆರ್ ಅಶೋಕ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೃಹ ಇಲಾಖೆ ಅವ್ರಿಗೆ ಲಭ್ಯ ಆಗ್ಬೋದು. ಬಟ್ ನಂಗೆ ಬೇಡ ಗೃಹ ಇಲಾಖೆ ಅಂತೂ ಬೇಡ ಅಂತ ಅವ್ರು ನೇರವಾಗಿ ಹೇಳಿದ್ದಾರೆ. ಬಟ್ ಹಿಂದೆ ಅದನ್ನ ನಿರ್ವಹಿಸಿದಂತ ಅನುಭವ ಇರುವಂತ ಕಾರಣಕ್ಕಾಗಿ ಬಹುಶಃ ಆರ್ ಅಶೋಕ್ ಅವರಿಗೆ ಗೃಹ ಖಾತೆ ಸಿಗ್ಬಹುದಾದಂತ ನಿರೀಕ್ಷೆ ಇದೆ. ಅವರು ಕಂದಾಯದ ಮೇಲೆನೆ ಕಣ್ಣಿಟ್ಟಿದ್ದಾರೆ. ನಂಗೆ ಬೆಂಗಳೂರು ನಗರಾಭಿವೃದ್ಧಿನೂ ಬೇಡ ಅಂತ ಹೇಳ್ತಾ ಇದ್ದಾರೆ. TV9 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ರು. ಹಂಗಾರೆ ಕಂದಾಯ ಯಾರಿಗೆ ಹೋಗ್ಬೋದು? ಉಮೇಶ್ ಕತ್ತಿ ಅವರಿಗೆ ಬಹುಶಃ ಕಂದಾಯ ಇಲಾಖೆ ಸಿಗ್ಬೋದು ಅಂತ ಚಾನ್ಸಸ್ ಇದೆ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಇದೆ. ಅದನ್ನು ಹೊರತುಪಡಿಸಿ ಯಾರ್ಯಾರಿಗೆ ಏನೇನು, ಅರಗ ಜ್ಞಾನೇಂದ್ರ ಅವರು ಅರಣ್ಯ, BC ಪಾಟೀಲ್ ಅವರು ಕೃಷಿ, ಆರ್ ಅಶೋಕ್ ಅವರಿಗೆ ಗೃಹ ಇಲಾಖೆ ಸಿಗ್ಬೋದಾದಂತ ಚಾನ್ಸಸ್ ಇದೆ. ಗೋವಿಂದ ಕಾರಜೋಳ ಅವರಿಗೆ ಹಿಂದೆ ನಿರ್ವಹಿಸಿದಂತ PWD, KS ಈಶ್ವರಪ್ಪನವರಿಗೆ ಹಿಂದೆ ನಿರ್ವಹಿಸಿದಂತ ಗ್ರಾಮೀಣಾಭಿವೃದ್ಧಿ, ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಿಗ್ಬೋದು ಅಂತ ಮುಖ್ಯಮಂತ್ರಿಗಳ ಕೈಯಲ್ಲೇ ಇತ್ತು ಈ ಹಿಂದೆ. ವಿ ಸೋಮಣ್ಣ ಅಂದ್ರೆ BS ಯಡಿಯೂರಪ್ಪನವ್ರ ಕೈಯಲ್ಲಿ, ವಿ ಸೋಮಣ್ಣ ಅವರಿಗೆ ಯಥಾ ಪ್ರಕಾರವಾಗಿ ವಸತಿ, ಆಮೇಲೆ ಅಂಗಾರ ಅವರಿಗೆ ಬಂದರು ಜೊತೆಗೆ ಮೀನುಗಾರಿಕೆ. ಹೀಗೆ ಈ ಹಿಂದೆ ಅವರವ್ರು ನಿರ್ವಹಿಸಿದಂತ ಖಾತೆಗಳೇ ಸಿಗ್ಬಹುದು. ಆಮೇಲೆ ಆ ಹಿಂದೆ ನಿರ್ವಹಿಸಿದಂತ ಖಾತೆಯಲ್ಲಿ ಯಾರ್ಯಾರು ಸಚಿವರಾಗಿದ್ರಲ್ಲ ಅಂತವ್ರಿಗೆ ಯಾರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ವಲ್ಲ, ಆ ಖಾತೆಗಳು ಯಾರ್ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಅಷ್ಟೇ ಈಗ ಕುತೂಹಲ ಉಳಿದಿರೋದು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ನೋಡ್ಬೇಕಿದೆ ಅದನ್ನು ಹೊರತುಪಡಿಸಿ ಯಾರ್ಯಾರಿಗೆ ಏನಾದ್ರು ಬಹಳ ಬದಲಾವಣೆಗಳಾಗ್ಬೋದಾ ಅಂತ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹಿಂದೆ ಮುಜರಾಯಿ ಇಲಾಖೆ ನಿರ್ವಹಿಸಿದ್ರು, ಅದೇ. ಪ್ರಭು ಚವ್ಹಾಣ್ ಅವರು ಪಶುಸಂಗೋಪನೆ, ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಉಳಿದಿದೆ, ನನ್ನನ್ನು ಮುಂದುವರಿಸಬೇಕು ಅನ್ನುವಂತ ಹೇಳ್ತಾ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕ ಇಲಾಖೆಯನ್ನು ಹಿಂದೆ ನಿರ್ವಹಿಸಿದ್ರು, ಬಹುತೇಕ ಅದೇ ಖಾತೆ ಸಿಗ್ಬಹುದು. ಬಿ ಶ್ರೀರಾಮುಲು ಅವರು ಹೇಳಿ ಕೇಳಿ ಈ ಬಾರಿ DCM ಪಟ್ಟದ ಮೇಲೆ ಕಣ್ಣಿಟ್ಟಂತವ್ರು. ಬಟ್ DCM ಹುದ್ದೆ ಈ ಬಾರಿ ಸಿಗುವಂತ ತೀರಾ ಕಷ್ಟ, ಸೃಷ್ಟಿಯಾಗುವಂಥದ್ದೇ ತೀರಾ ಕಷ್ಟ. ಆನಂತರ ಅವರಿಗೆ ಸಮಾಜ ಕಲ್ಯಾಣ ಖಾತೆನೇ ಗಟ್ಟಿ ಅಂತ ಹೇಳಲಾಗ್ತಾ ಇದೆ. ಅರಗ ಜ್ಞಾನೇಂದ್ರ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಬಸವರಾಜ ಬೊಮ್ಮಾಯಿ ಅವರಿಗೆ ಗೊತ್ತಿದೆ ನನಗೆ ಯಾವ ಖಾತೆಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಅವರಿಗೆ ನನಗೆ ಯಾವ ಖಾತೆ ಇಷ್ಟ ಅನ್ನುವಂಥದ್ದನ್ನ ಬಹುಶಃ ಅವರು ಕೃಷಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಹಿಂದೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿರುವಂತಹ ಕಾರಣಕ್ಕಾಗಿ. ಬಟ್ ಈ ಬಾರಿ ಕೃಷಿ ಇಲಾಖೆ ಅವರಿಗೆ ಸಿಗ್ಬೋದಂತ ಚಾನ್ಸಸ್ ಕಮ್ಮಿ ಇದು. ಅರಣ್ಯ ಸಿಗಬಹುದಾ ಅಂತ ನಿರೀಕ್ಷೆ ಇದೆ ಅನ್ನೋಷ್ಟು ಮಟ್ಟಿಗೆ ಚರ್ಚೆ ಇದೆ. ಓಕೆ, ಇನ್ನು ಜಾತಿವಾರು ಲೆಕ್ಕಾಚಾರವನ್ನು ನಾವು ಹಿಂದೆ ನೋಡ್ತಾ ಇದ್ವಲ್ಲ, ಲಿಂಗಾಯತರಿಗೆ 8, ಒಕ್ಕಲಿಗ ಕೋಟಾದಲ್ಲಿ 7 ಮಂದಿಗೆ ಯಾರ್ಯಾರು? ಡಾಕ್ಟರ್ ಅಶ್ವಥ್ ನಾರಾಯಣ್, KC ನಾರಾಯಣಗೌಡ, ಆರ್ ಅಶೋಕ್, ಡಾಕ್ಟರ್ K ಸುಧಾಕರ್, ಅರಗ ಜ್ಞಾನೇಂದ್ರ, K ಗೋಪಾಲಯ್ಯ, ಆಮೇಲೆ SD ಸೋಮಶೇಖರ್. ಹೀಗೆ ಒಟ್ಟು 7 ಮಂದಿಗೆ ಒಕ್ಕಲಿಗ ಕೋಟಾದ ಅಡಿ ಮಂತ್ರಿಗಿರಿ ಸಿಕ್ಕಿರುವಂಥದ್ದು. SD ಸೋಮಶೇಖರ್ ಕಳೆದ ಬಾರಿನೂ ಕೂಡ ಸಚಿವರಾಗಿದ್ದಂಥವ್ರೆ. ಆರ್ ಅಶೋಕ್ ಪದ್ಮನಾಭನಗರಕ್ಕೆ ಸಂಬಂಧಪಟ್ಟಂಥವ್ರು, ಮಲ್ಲೇಶ್ವರಂ ಡಾಕ್ಟರ್ ಅಶ್ವಥ್ ನಾರಾಯಣ್, KC ನಾರಾಯಣಗೌಡ KR ಪೇಟೆಗೆ ಸಂಬಂಧಪಟ್ಟಂಥವ್ರು, ಬಹುತೇಕರು ಕಳೆದ ಬಾರಿ ಸಚಿವರಾಗಿದ್ದಂಥವ್ರೆ. ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ, ಆರ್ ಅಶೋಕ್ ಪದ್ಮನಾಭನಗರ. ಹೊಸ ಸೇರ್ಪಡೆ ಅಂತ ಅಂದ್ರೆ ಇಲ್ಲಿ ಅರಗ ಜ್ಞಾನೇಂದ್ರ ತೀರ್ಥಹಳ್ಳಿಗೆ ಸಂಬಂಧಪಟ್ಟ ಹಾಗಿನ ಶಾಸಕರು. ಸೊ ಅವರು ಕೂಡ ಒಕ್ಕಲಿಗ ಕೋಟಾದ ಅಡಿನೇ ಬರ್ತಾರೆ.
ಆಮೇಲೆ ಇದು ನೇರವಾಗಿ ಅವರಿಗೆ ಒಕ್ಕಲಿಗ ಕೋಟಾದ ಮೇಲೆನೆ ಸಿಕ್ತು ಅನ್ನೋದಕ್ಕಿಂತ ಸೀನಿಯಾರಿಟಿ ಅನ್ನುವಂಥದ್ದು ಕೂಡ ಇಲ್ಲಿ ಅವರ ವಿಚಾರದಲ್ಲಿ ಬಹಳ ಪ್ರಬಲವಾದಂಥ ಒಂದು ಮಾನದಂಡ ಆಗಿತ್ತು. ಹೀಗೆ ಒಕ್ಕಲಿಗ ಕೋಟಾದ ಅಡಿ 7 ಮಂದಿ ಮಂತ್ರಿಗಿರಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇತರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಸಚಿವಗಿರಿಯನ್ನ ಪಡ್ಕೊಂಡಿರುವಂತವರು, ಒಬಿಸಿಗೆ ಸಂಬಂಧಪಟ್ಟ ಹಾಗೆ 7 ಶಾಸಕರಿಗೆ ಪಟ್ಟ ಕೊಟ್ಟಿರುವಂತದನ್ನ ನಾವು ಈ ಲಿಸ್ಟ್ ನಲ್ಲಿ ನೋಡಬಹುದಾಗಿದೆ. ಕುರುಬ ಸಮುದಾಯದ 3 ಸಚಿವ ಸ್ಥಾನ ಸಿಕ್ಕಿದೆ. ಈ ಒಬಿಸಿ ಕೋಟಾದಡಿ ನಾವು ಬಂದಂತ ಕುರುಬರು ಕೂಡ ಒಬಿಸಿ ಅಡಿನೇ ಬರುತ್ತೆ. ಯಾರ್ಯಾರು? ಈಶ್ವರಪ್ಪನವರು, ಭೈರತಿ ಬಸವರಾಜ್, ಜೊತೆಗೆ MTBಗೆ ಮಂತ್ರಿಗಿರಿ ಸಿಕ್ಕಿದೆ. ಆಮೇಲೆ ಬಲಿಜ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಮುನ್ರತ್ನ, ಅದು ಕೂಡ ಒಬಿಸಿ ಅಂಡರೇ ಬರುತ್ತೆ. ಈಡಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ವಿ ಸುನಿಲ್ ಕುಮಾರ್ ಅವರು, ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಇವರಿಗೂ ಕೂಡ ಈ ಬಾರಿ ಮಂತ್ರಿ ಮಂಡಲದಲ್ಲಿ ಅವಕಾಶ ಸಿಕ್ಕಿರುವಂತಹ ಕಾರಣಕ್ಕಾಗಿ ಒಬಿಸಿ ಕೋಟಾದಲ್ಲಿ ಒಟ್ಟು 7 ಶಾಸಕರಿಗೆ ಪಟ್ಟ ಕೊಟ್ಟಂಗಾಗಿದೆ. MTBನ ಅದರಲ್ಲಿ ಕುರುಬರದ್ದೇ ಸಿಂಹಪಾಲು ಅಂದ್ರೆ ಆ ಒಬಿಸಿಯಲ್ಲಿ. ಯಾಕಂದ್ರೆ 3 ಮಂದಿ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಶಾಸಕರು ಸಚಿವರಾಗಿ ಅವಕಾಶ ಪಡೆದಿದ್ದಾರೆ. ಅದರಲ್ಲಿ ಪರಿಷತ್ ಸದಸ್ಯರಾಗಿರುವಂತಹ MTB ನಾಗರಾಜ್, ಆಮೇಲೆ ಈಶ್ವರಪ್ಪನವರು, ಭೈರತಿ ಬಸವರಾಜ್, ಆಮೇಲೆ ಏನು ಆನಂದ್ ಸಿಂಗ್ ಅವರು ವಿಚಾರವಾಗಿ ನೋಡಿದ್ರೆ ರಜಪೂತ ಸಮುದಾಯಕ್ಕೆ ಸಂಬಂಧಪಟ್ಟಂತವರು, ಆಮೇಲೆ ಮುನ್ರತ್ನ ಅವರು, ಜೊತೆಗೆ ಸುನಿಲ್ ಕುಮಾರ್ ಅವರು. ಹೀಗೆ 7 ಶಾಸಕರಿಗೆ ಒಬಿಸಿ ಕೋಟಾದಲ್ಲಿ ಪಟ್ಟ ಸಿಕ್ಕಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು SC ಜೊತೆಗೆ ST ಕೋಟಾಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಅಂದ್ರೆ ನಾವು ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ SC ಕೋಟಾದ ಅಡಿ 3 ಪಟ್ಟ ಕಟ್ಟಿರುವಂತದನ್ನ ನಾವಿಲ್ಲಿ ನೋಡಬಹುದು. ಯಾರ್ಯಾರು? ಎಸ್ ಅಂಗಾರ ಅವರು, ಆಮೇಲೆ ಗೋವಿಂದ ಕಾರಜೋಳ, ಇಬ್ರು ಕೂಡ ಮಂತ್ರಿಗಿರಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಪ್ರಭು ಚವ್ಹಾಣ್, ಕಳೆದ ಬಾರಿನೂ ಕೂಡ 3 ಸಚಿವಗಿರಿಯನ್ನ ಪಡೆದಂತವರು. ಅದರಲ್ಲಿ ಎಸ್ ಅಂಗಾರ ಅವರು ಕಳೆದ ಜನವರಿ ಸಂದರ್ಭದಲ್ಲಿ ಏನೋ ಸಂಪುಟ ಪುನರ್ರಚನೆ ಆಯಿತು, ಆ ಸಂದರ್ಭದಲ್ಲಿ ಮಂತ್ರಿಗಿರಿಯನ್ನ ಪಡ್ಕೊಂಡಂತವರು. ಯಥಾ ಪ್ರಕಾರವಾಗಿ ಅವರಿಗೆ ಮಂತ್ರಿ ಸ್ಥಾನ ಮುಂದುವರೆದಿದೆ. ಸುಳ್ಯ ಕ್ಷೇತ್ರದ ಎಸ್ ಅಂಗಾರ, ಅಲ್ಲಿ ಬಹಳ ಪ್ರಬಲವಾದಂಥ ಫೈಟ್ ಕೂಡ ಇತ್ತು SC ಕೋಟಾದ ಅಡಿ ಸಚಿವಗಿರಿಯನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ. ಯಾಕಂತಂದ್ರೆ ಮತ್ತೊಂದು ಕಡೆ MP ಕುಮಾರಸ್ವಾಮಿ ಅವರು ಕೂಡ ಮೂಡಿಗೆರೆಗೆ ಸಂಬಂಧಪಟ್ಟಂತವರು, ಅವರು ಕೂಡ ಬಹಳ ಪ್ರಯತ್ನದಲ್ಲಿದ್ದರು. ಡೆಲ್ಲಿಲೆಲ್ಲ ಬಹಳ ಬೀಡ್ಬಿಟ್ಟು ಒಂದು ಸಚಿವಗಿರಿ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿದ್ದರು. ಬಟ್ ಇಲ್ಲ, ಎಸ್ ಅಂಗಾರ ಅವರಿಗೆ ಔರಾದ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭು ಚವ್ಹಾಣ್, ಮುಧೋಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಗೋವಿಂದ ಕಾರಜೋಳ ಅವರು ಕೂಡ ಯಥಾ ಪ್ರಕಾರವಾಗಿ ಸಚಿವಗಿರಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇದೆಲ್ಲದರ ಜೊತೆಗೆ ST ಕೋಟಾ, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಶ್ರೀರಾಮುಲು ಅವರು ಈ ನಾಯಕ ಸಮುದಾಯ ಅಥವಾ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ST ಅಡಿಯಲ್ಲಿ ಬರುತ್ತೆ. ಶ್ರೀರಾಮುಲು ಅವರು ಈ ಬಾರಿನೂ ಕೂಡ ಮಂತ್ರಿಗಿರಿ ಪಡೆಯುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜುಗೌಡ ಸೇರಿದ ಹಾಗೆ ಬಹಳಷ್ಟು ಮಂದಿ ST ಕೋಟಾದಡಿ ನಮಗೊಂದು ಸಚಿವಗಿರಿ ಪಡೆದುಕೊಳ್ಬೇಕು ಅನ್ನುವಂಥ ಫೈಟ್ ನಲ್ಲಿದ್ರು. ಬಟ್ ಅಂತಿಮವಾಗಿ ಶ್ರೀರಾಮುಲು ಅವರಿಗೆ ಮಂತ್ರಿಗಿರಿ ಮತ್ತೆ ಒಲಿಯುವ ಮುಖೇನವಾಗಿ ST ಕೋಟಾದಡಿ ಶ್ರೀರಾಮುಲು ಅವರು ಈ ಬಾರಿಯೂ ಕೂಡ ಮಂತ್ರಿ ಆದಂಗಾಯ್ತು. ಹೀಗೆ ಇದು ಜಾತಿ ಸಮೀಕರಣದ ವಿಚಾರ ಬಂದಂತ ಸಂದರ್ಭದಲ್ಲಿ ಹೀಗೆ ಒಂದೊಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಷ್ಟು ಮಂದಿ ಸಚಿವಗಿರಿಯನ್ನ ಪಡೆದುಕೊಂಡಿರುವಂತದನ್ನ ನಾವು ನೋಡಬಹುದಾಗಿದೆ. ಜೊತೆಗೆ ಇನ್ನು ಬ್ರಾಹ್ಮಣ ಕೋಟಾಗೆ ಸಂಬಂಧಪಟ್ಟ ಹಾಗೆ ಸಚಿವಗಿರಿಯನ್ನ ಪಡೆದಂತವ್ರನ್ನ ನಾವು ನೋಡಬಹುದಾಗಿದೆ. ನೂತನ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಮಣೆ ಹಾಕಿರುವಂತದನ್ನು ಕೂಡ ನಾವು ಗಮನಿಸಬಹುದಾಗಿತ್ತು. 2 ಶಾಸಕರಿಗೆ ಮಂತ್ರಿಗಿರಿ ಸಿಕ್ಕಿರುವಂತದನ್ನ ನಾವು ಬ್ರಾಹ್ಮಣ ಕೋಟಾದ ಅಡಿ ಗಮನಿಸಬಹುದಾಗಿದೆ. ಯಾರ್ಯಾರು? ಒಬ್ರು ಶಿವರಾಮ್ ಹೆಬ್ಬಾರ್ ಅವರು, ಮತ್ತೊಬ್ರು ತಿಪ್ಟೂರಿನ BC ನಾಗೇಶ್ ಅವರು. ಶಿವರಾಮ್ ಹೆಬ್ಬಾರ್ ಅವರು ಅಂದ್ರೆ ವಲಸಿಗರ ಪೈಕಿ ಅವರಿಗೆ ಬ್ರಾಹ್ಮಣ ಕೋಟಾ ಅನ್ನಕ್ಕಿಂತ ವಲಸಿಗ ಕೋಟಾ ಅವರಿಗೆ ಅತಿ ಮುಖ್ಯ ಅಲ್ಲಿ ಆಗಿರಬಹುದು ಮಾನದಂಡ. ಬಟ್ BC ನಾಗೇಶ್ ಅವರಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಇಲ್ಲಿ ಬ್ರಾಹ್ಮಣ ಕೋಟಾ ಅನ್ನುವಂಥದ್ದು ಬಹಳ ವರ್ಕೌಟ್ ಆಗಿರ್ಬೋದು. 2 ಬಾರಿ ಶಾಸಕರಾಗಿದ್ದಂಥವ್ರು 2008ರಲ್ಲಿ, ಅದಾದ ನಂತರದಲ್ಲಿ 2018ರಲ್ಲಿ ತಿಪ್ಟೂರು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತವರು. BC ನಾಗೇಶ್ ಅವರ ಹೆಸರು ಬಹಳ ಅಚ್ಚರಿಯಲ್ಲಿ ಕಳೆದ ಒಂದು ವಾರದಿಂದ ಕೇಳಿ ಬರ್ತಾ ಇತ್ತು. ಅದರಂತೆ ಕೊನೆಗೂ ಅವರಿಗೆ ಸಚಿವಗಿರಿಯನ್ನ ನೀಡಲಾಗಿದೆ. ಸೊ ಇಬ್ರು ಕೂಡ ಬ್ರಾಹ್ಮಣ ಕೋಟಾದ ಅಡಿಯಲ್ಲಿ ನಾವು ಗಮನಿಸಬಹುದಾದಂತ ಮಂತ್ರಿಗಳಾಗಿದ್ದಾರೆ. ಆಮೇಲೆ ನಾವು ಅದನ್ನೇ ಹೇಳಿದ್ದು, ಬಹಳ ದೊಡ್ಡ ಕ್ರಾಂತಿ ತಂದ್ಬಿಡ್ತಾರೆ, ಬಹಳ ಹೊಸಬಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದೆಲ್ಲ ಆಯಿತು. ಆ ಮಟ್ಟಿಗಿನ ನಿರೀಕ್ಷೆ ಇಲ್ಲಿ ಅದು ರಿಯಾಲಿಟಿಗೆ ಬರದೇ ಹೋದ್ರೂ ಕೂಡ
6 ಮಂದಿ ಹೊಸಬ್ರು ಅಥವಾ ಹೊಸ ಮುಖಗಳಿಗೆ. ಅದರಲ್ಲಿ ಆರ್ಗ ಜ್ಞಾನೇಂದ್ರ, ವಿ ಸುನೀಲ್ ಕುಮಾರ್, ಹಾಲಪ್ಪ ಆಚಾರ್, ಆಮೇಲೆ ಮುನ್ರತ್ನ, ಶಂಕರ್ ಪಾಟೀಲ್ ಮುನೇನಕೊಪ್ಪಗೆ ಲಕ್ ಒಲ್ದಿರುವಂಥದ್ದನ್ನ ನಾವು ನೋಡ್ಬೋದು. ಆಮೇಲೆ ಇದರಲ್ಲಿ ಈಗ ಹಾಲಪ್ಪ ಆಚಾರ್ ಕೇವಲ ಒಂದು ಬಾರಿ ಅವರು ಶಾಸಕರಾಗಿ ಆಯ್ಕೆ ಆದಂಥವ್ರು, ಹಿಂದೆ ಒಂದು ಬಾರಿ ಅವರು ಪರಿಷತ್ ಸದಸ್ಯರಾಗಿದ್ದಂಥವ್ರು. ಆದರೂ ಅವರಿಗೆ ಇಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಸ್ವಲ್ಪ ಅಂದ್ರೆ ಇಲ್ಲಿ ಹೈಕಮಾಂಡ್ ಒಂದು ಪ್ರಯತ್ನ ಮಾಡಿದೆ ಅಥವಾ ಕೆಲ ಬದಲಾವಣೆ ತರೋದಕ್ಕೆ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿದೆ. ಹಾಲಪ್ಪ ಆಚಾರ್ ಇಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಶಂಕರ್ ಪಾಟೀಲ್ ಮುನೇನಕೊಪ್ಪ 2 ಬಾರಿ ಶಾಸಕರಾಗಿ ಆಯ್ಕೆ ಆದಂಥವ್ರು, ಅವರಿಗೂ ಕೂಡ ಈ ಬಾರಿ ಅವಕಾಶ ಸಿಕ್ಕಿದೆ. ಆಮೇಲೆ ಆರ್ಗ ಜ್ಞಾನೇಂದ್ರ ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತವ್ರು. ಆಮೇಲೆ ಈ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈ BS ಯಡಿಯೂರಪ್ಪ ಆಮೇಲೆ KS ಈಶ್ವರಪ್ಪನವರನ್ನ ಹೊರತುಪಡಿಸಿದ್ರೆ ನಂತರದ ಸಮಕಾಲೀನರ ಪೈಕಿಯಲ್ಲಿ ಆರ್ಗ ಜ್ಞಾನೇಂದ್ರ, ಆಮೇಲೆ BC ನಾಗೇಶ್ ಈಗ ತಾನೇನೋ ಹೇಳಿದ್ನಲ್ಲ 2 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತವ್ರು. ಮುನ್ರತ್ನ ಅವರು ವಲಸಿಗ ಕೋಟಾದಡಿ ಅವರಿಗೆ ಸಿಗಲೇಬೇಕಿತ್ತು, ಸಿಕ್ಕಿದೆ. ವಿ ಸುನೀಲ್ ಕುಮಾರ್ ಅವರು ಕಾರ್ಕಳವನ್ನ ಪ್ರತಿನಿಧಿಸ್ತಾ ಇರುವಂತವ್ರು, 3 ಬಾರಿ ಶಾಸಕರಾಗಿ ಆಯ್ಕೆ ಆದಂತವ್ರು. ಕಳೆದ ಬಾರಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುವಂತ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಅಂತಿಮವಾಗಿ ಈ ಬಾರಿ ಸಚಿವಗಿರಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಅವರು ಕೂಡ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನೋಣ. ಮತ್ತೊಂದ್ ಕಡೆ ಕೆಲ ಹಿರಿಯರು ನಮಗೊಂದು ಅವಕಾಶ ಸಿಗ್ಬೋದು ಅನ್ನುವಂತ ನಿರೀಕ್ಷೆಯಲ್ಲಿದ್ರು, ಇನ್ ಕೆಲವರು ನಮ್ಮನ್ನು ಮುಂದುವರಿಸ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಸೀನಿಯರ್ಸ್ಗೂ ಕೂಡ ಇವತ್ತು ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಂತ ರೀತಿಯಾಗಿನೇ ಕಂಡು ಬರ್ತಾ ಇದೆ ಪಟ್ಟಿ ನೋಡಿದಂತ ಸಂದರ್ಭದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಮಾಜಿ DCM ಲಕ್ಷ್ಮಣ ಸವದಿ, ಅರವಿಂದ ಲಿಂಬಾವಳಿ, ಸುರೇಶ್ ಕುಮಾರ್ ಸಚಿವ ಸ್ಥಾನದಿಂದ ಇವರಿಗೆ ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಅವರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇದ್ರು, ಏನು ದೇವ್ರ ಕೈ ಬಿಟ್ರು ಗುರು ಕೈ ಬಿಡಲ್ಲ, ಹರ ಕೈ ಬಿಟ್ರು ಗುರು ಕೈ ಬಿಡಲ್ಲ ಅನ್ನುವಂತ ರೀತಿಯಾಗಿ ಏನೋ ಅವ್ರೊಂದು ಮಾತನ್ನ ಹೇಳ್ತಾ ಇರ್ತಿದ್ರು. ಈ ಸಲ ಹರ ಗುರು ಇಬ್ರು ಕೈ ಬಿಟ್ಟಂಗಾಗಿದೆ ಅವ್ರನ್ನ. ಯಾಕಂದ್ರೆ ಕಳೆದ ಬಾರಿ ಅವರು ಚುನಾವಣೆಯಲ್ಲಿ ಸೋತ್ರು ಕೂಡ, ನಂತರ ಅಲ್ಲಿ DCM ಆಗಿದ್ರು, ಸಾರಿಗೆ ಸಚಿವರಾಗಿದ್ರು. ಬಟ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಏನಂತ ಒಳ್ಳೆ ಹೆಸರು ಇರಲಿಲ್ಲ ಹೈಕಮಾಂಡ್ ಲೆಕ್ಕದಲ್ಲಿ ಅನ್ನುವಂಥದ್ದಿತ್ತು. ಯಾಕಂದ್ರೆ ಸಾರಿಗೆ ಗಲಾಟೆ ಎಲ್ಲ ಆಗುವಂತ ಸಂದರ್ಭದಲ್ಲಿ ಇವ್ರು ಹೋಗಿ ಮಹಾರಾಷ್ಟ್ರ ಊರಲ್ಲೆಲ್ಲ ಕೂತ್ಕೊಂಡು ಅದನ್ನ ಸರಿಯಾಗಿ ನಿರ್ವಹಿಸಿರ್ಲಿಲ್ಲ. ಸಾರಿಗೆ ನೌಕರರು ಕೂಡ ಬಹಳ ಸಿಟ್ಟಿತ್ತು, ಅದನ್ನೊಂದು ದೊಡ್ಡ ಹೈಡ್ರಾಮನೇ ಆಗಿತ್ತು ಆ ಸಂದರ್ಭದಲ್ಲಿ, ನೀವು ಗಮನಿಸಬಹುದು. ಬಟ್ ಅರವಿಂದ ಲಿಂಬಾವಳಿ ಅವ್ರ ವಿಚಾರ ನಾವಿಲ್ಲಿ ಗಮನಿಸಬೇಕು. ಯಾಕಂದ್ರೆ ಆರಂಭಿಕ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅಂದ್ರೆ BS ಯಡಿಯೂರಪ್ಪನ ಸಂದರ್ಭದಲ್ಲಿ ಅವರಿಗೆ ಸಿಗದೆ ಹೋದ್ರು ಕೂಡ ಆನಂತರಲ್ಲಿ ಸಚಿವಗಿರಿ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ರು. ಆಮೇಲೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳ ಒಳ್ಳೆ ಹೋಲ್ಡ್ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಬಟ್ ಅರವಿಂದ ಲಿಂಬಾವಳಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿದೆ. ಬಟ್ ಸುರೇಶ್ ಕುಮಾರ್ ಅವ್ರ ವಿಚಾರ ನಾವು ನೋಡ್ಬೇಕಿಲ್ಲಿ. ಒಂದು ಪಕ್ಷದ ನಿಷ್ಠೆ ಇತ್ತು, ಎರಡನೇದಾಗಿ ಈ ಬಾರಿ ಕೆಲ ಚಾಲೆಂಜಸ್ ಗಳನ್ನ ಅವರು ಫೇಸ್ ಮಾಡಿ ಪರೀಕ್ಷೆ ನಡೆಸಿದಂಥದ್ದೆಲ್ಲವೂ ಕೂಡ ಒಂದಂತ ಮಾಡಿದ್ರೆ ಪೋಷಕರ ವರ್ಗದಲ್ಲೂ ಕೂಡ ಬಹಳ ಪ್ರಶಂಸೆಗೆ ಕಾರಣ ಆಗಿತ್ತು. ಬಹಳ ಮಂದಿ ಇದನ್ನ ನೀವು ತುಂಬಾ ರಿಸ್ಕ್ ತೆಗೆದುಕೊಳ್ತಿದ್ದೀರಾ ಅಂತ ಹೇಳಿದಂಥವರೇ ಹೆಚ್ಚು. ಆದ್ರೂ ಕೂಡ ಕಳೆದ ಬಾರಿಯ PUC ಮತ್ತೆ SLC ಎಕ್ಸಾಮು, ಆಮೇಲೆ ಈ ಬಾರಿ ನಡೆದಂತ SSLC ಎಕ್ಸಾಮ್ ಅನ್ನ ಬಹಳ ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ನಡೆಸಿದ್ರು. ಆಮೇಲೆ ಇರೋದ್ರಲ್ಲಿ ಸ್ವಲ್ಪ ಆಕ್ಟಿವ್ ಆಗೂ ಇರ್ತಿದ್ರು. ಈ ಶಿಕ್ಷಕರ ವರ್ಗಾವಣೆಗೆಲ್ಲ ಸಂಬಂಧಪಟ್ಟಂಗೆ ಹೊಸ ನೀತಿ ಇಂಥದ್ದೆಲ್ಲ ಅವ್ರ ಚಟುವಟಿಕೆಯಲ್ಲಿ ಇದ್ರು. ಬಟ್ ಏನೋ ಈ ಬಾರಿ ಅವರಿಗೊಂದು ಅವಕಾಶ ಸಿಕ್ಕಿಲ್ಲ. ಹಳಬರಿಗೆ ಬಿಗ್ ಶಾಕ್ ಅನ್ನ ಕೂಡ ನಾವು ಗಮನಿಸಬಹುದು. BS ಯಡಿಯೂರಪ್ಪನವರ ಸಂಪುಟದಲ್ಲಿದ್ದಂತ 6 ಮಂದಿಗೆ, ಈ ಹಿರಿಯರು ಸೇರಿದಂಗೆ 6 ಮಂದಿಗೆ ಮಂತ್ರಿಗಿರಿ ಕೈ ತಪ್ಪಿದೆ. ಯಾರ್ಯಾರು? ಈಗ ತಾನೇ ನಾವು ನೋಡಿದಂಗೆ ಲಕ್ಷ್ಮಣ ಸವದಿ, ಆಮೇಲೆ ಅದಕ್ಕೆ ಪಟ್ಟಿಗೆ ಆರ್ ಶಂಕರ್, CP ಯೋಗೇಶ್ವರ್. ಅದರಲ್ಲೂ ಆರ್ ಶಂಕರ್ ಅವರು ಏನು ಅವರು ಹಿಂದೆ ಸಮ್ಮಿಶ್ರ ಸರ್ಕಾರ ಸಂದರ್ಭದಲ್ಲಿ ಸಚಿವರಾಗಿದ್ದು, ಆಮೇಲೆ ಬಿಜೆಪಿಗೆ ಸಪೋರ್ಟಿವ್ ಆಗಿ ಬಂದು, ಆಮೇಲೆ ಅಲ್ಲಿ ಕಾಂಗ್ರೆಸ್ ಸದಸ್ಯತ್ವ ಪಡ್ಕೊಂಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರ ಶಾಸಕ ಸ್ಥಾನ ಹೋಗಿ, ಆಮೇಲೆ ಅವರು MLC ಆಗಿ, ಅದಾದ ನಂತರದಲ್ಲಿ ಮತ್ತೆ ಇಲ್ಲಿ ಸಚಿವಗಿರಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಯಶಸ್ವಿಯಾಗಿದ್ರೆ. ಏನು ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ಏನೋ ಖಾತೆ ನಿರ್ವಹಿಸ್ತಾ ಇದ್ರು. ಬಟ್ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸುರೇಶ್ ಕುಮಾರ್ ಅವರು, ಲಕ್ಷ್ಮಣ ಸವದಿ ಅವರು, ಈಗ ತಾನೇ ನಾವು ನೋಡಿದ್ವಿ ಅರವಿಂದ್ ಲಿಂಬಾವಳಿ ಅವರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ CP ಯೋಗೇಶ್ವರ್, ಆರ್ ಶಂಕರ್ ಅವರ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂಗೆ ಏನಂತ ಒಳ್ಳೆ ಮೆಚ್ಚುಗೆ ಇರಲಿಲ್ಲ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲೂ ರಾಜ್ಯ ನಾಯಕರ ಮಟ್ಟದಲ್ಲೂ ನಾವು ಗಮನಿಸಿದೀವಿ. CP ಯೋಗೇಶ್ವರ್ ಅವರ ವಿಚಾರವಾಗಿ ಬಂದ್ರೆ BS ಯಡಿಯೂರಪ್ಪನವರ ವಿರೋಧಿ ಬಣದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತವ್ರು, ಮತ್ತೆ ಎಕ್ಸಾಮ್ ಬರ್ದು ಬಂದಂತವ್ರು, ಎಕ್ಸಾಮ್ ಬರ್ದು ಬಂದು ರಿಸಲ್ಟ್ಗಾಗಿ ಕಾಯ್ತಾ ಇದ್ದು. ಇನ್ಫ್ಯಾಕ್ಟ್ ಅವ್ರು ಪಾಸ್ ಆದಂತವ್ರು, ಪಾಸ್ ಆಗಿದ್ದಾರೆ ಹೆಂಗೆ ಅಂತಂದ್ರೆ ಮುಖ್ಯಮಂತ್ರಿಗಳನ್ನ ಇಳಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆದ್ರು, BS ಯಡಿಯೂರಪ್ಪನ ಇಳಿಸುವಂತ ನಿಟ್ಟಿನಲ್ಲಿ. ಬಟ್ ಪಾಸ್ ಆದ್ರೂ ಕೂಡ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಅವರಿಗೆ ಸೀಟ್ ಸಿಗದೆ ಇದ್ದಂಗೆ ಆಗೋಯ್ತು. ಅಂದ್ರೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸೀಟ್ ಸಿಗದೆ ಇದ್ದಂಗೆ ಆಗೋಗ್ಬಿಡ್ತು CP ಯೋಗೇಶ್ವರ್ ಅವರ ಕತೆ. ಬೊಮ್ಮಾಯಿ ಬ್ರಿಗೇಡ್ ನಲ್ಲಿ BSY ವಿರೋಧಿ ಬಣಕ್ಕೆ ಟಕ್ಕರ್ ಕೊಟ್ಟಿರೋದನ್ನು ಕೂಡ ನಾವು ಗಮನಿಸಬಹುದು. BSY ವಿರೋಧಿ ಬಣದಲ್ಲಿ ಇದ್ದಂತವ್ರು, ಅದರಲ್ಲೂ ಅವರನ್ನ
ಮುಖ್ಯಮಂತ್ರಿ ಈಗ ತಾನೇ ನಾನು ಹೇಳ್ತಿದ್ದಲ್ಲ, ಪರೀಕ್ಷೆ ಬರೆದ್ರೂ ಕೂಡ ಮಂತ್ರಿ ಸ್ಥಾನ ಪಡೆಯದೆ ಶಾಸಕರು ಫೇಲ್ ಆದ್ರು. ಒಂದಂತಲ್ಲಿ ಪಾಸ್ ಆಗಿದ್ದೀವಿ ಅಂತ ಅಂದ್ಕೊಂಡ್ರು ಕೂಡ ನೆಕ್ಸ್ಟ್ ನೋಡಿದ್ರೆ ಅವರಿಗೆಲ್ಲೂ ಅಡ್ಮಿಷನ್ ಇಲ್ಲ. ಹೈಕಮಾಂಡ್ ಎದುರು ಪರೀಕ್ಷೆ ಬರೆದಂತವರಿಗೆ ಶಾಕ್. BSY ವಿರೋಧಿಗಳಿಗೆ ಮಂತ್ರಿ ಸ್ಥಾನದ ಬೆಲ್ಲ ಇಲ್ಲ. ಬೆಲ್ಲದವ್ರಿಗೆ ಸಿಕ್ಕಿಲ್ಲ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಕಸರತ್ತನ್ನ ಮಾಡಿದ್ರು ಅರವಿಂದ್ ಬೆಲ್ಲದ್, ಡೆಲ್ಲಿಲಿ ಬೀಡ್ಬಿಟ್ಟಿದ್ರು. ಆಮೇಲೆ ಒಳ್ಳೆ ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ಹೊಸ ಮುಖ, ಆಮೇಲೆ ಆಕ್ಟಿವ್ ಆಗಿದ್ದಾರೆ. ಯಾವುದೂ ಕೆಟ್ಟ ಹೆಸರು ಇಲ್ಲ ಸದ್ಯದ ಮಟ್ಟಿಗೆ ನೋಡ್ಬೇಕು ಅಂತ ಅಂದ್ರೆ. ಹಿಂಗಾಗಿ ಅವರಿಗೊಂದು ಸಚಿವ ಸ್ಥಾನ ಕೊಟ್ರೆ ಬಿಜೆಪಿಗೆ ಮುಂದಿನ ಹಂತದಲ್ಲಿ ಪಕ್ಷ ಸಂಘಟನೆಗೆ, ಪಕ್ಷದ ವರ್ಚಸ್ಸಿಗೆಲ್ಲ ಅನುಕೂಲ ಅನ್ನುವಂಥ ರೀತಿಯಾಗಿ ಪಕ್ಷದ ಒಂದು ಹಂತದಲ್ಲಿ ಚರ್ಚೆ ಇತ್ತು. ನೋಡಿದ್ರೆ ಅವ್ರಿಗೆ ಸಚಿವ ಸ್ಥಾನ. ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ಯತ್ನಾಳ್ ಅವರದ್ದು ಕಳೆದ BS ಯಡಿಯೂರಪ್ಪನವ್ರ ಸಂಪುಟದಲ್ಲೂ ಸ್ಥಾನ ಸಿಕ್ಕಿಲ್ಲ. ಅವರನ್ನು BS ಯಡಿಯೂರಪ್ಪನವರ ವಿರುದ್ಧವಾಗಿ ಏಕಾಏಕಿ ಅಂದ್ರೆ ನೇರಾನೇರವಾಗಿ ದಾಳಿ ಮಾಡ್ತಿದ್ದಂಥವ್ರು. ಆಮೇಲೆ ಮೊನ್ನೆ ತಾನೇ ಹೇಳಿದ್ರು, ನನಗೆ ಸಚಿವ ಸ್ಥಾನ ಅನ್ನೋದಕ್ಕಿಂತ ವಿಜಯಪುರಕ್ಕೆ ಏನಾದ್ರು ಅನ್ಯಾಯ ಆದ್ರೆ ಸುಮ್ಮನಿರಲ್ಲ ನಾನು ಅನ್ನುವಂಥದ್ದನ್ನ. ಈಗೇನ್ ಮಾಡ್ತಾರೆ ಯತ್ನಾಳ್ ಅವರು? ಮುಖ್ಯಮಂತ್ರಿಗಳನ್ನ ಇಳಿಸಿದ್ದಾಯ್ತು, ಇವರು ಸಚಿವಗಿರಿ ಪಡೆದುಕೊಳ್ಳುವಂಥದ್ದು ಹೋಗ್ಲಿ, ಇಲ್ಲಿ ವಿಜಯಪುರಕ್ಕೆ ಸಂಬಂಧಪಟ್ಟಂಗೆನೂ ಕೂಡ ಇವರು ಸಚಿವಗಿರಿ ಸಿಕ್ಕಿಲ್ವಲ್ಲ. ಯಾಕಂದ್ರೆ ವಿಜಯಪುರಕ್ಕೆ ಒಂದೂ ಇಲ್ಲ ಈ ಬಾರಿ ಸಚಿವ ಸ್ಥಾನ ಕ್ಯಾಬಿನೆಟ್ನಲ್ಲಿ. ಈಗೇನ್ ಮಾಡ್ತಾರೆ ಯತ್ನಾಳ್ ಅವರು? ಅಥವಾ ಯತ್ನಾಳ್ ಅವ್ರ ಮಾತು ನಡಿಲಿಲ್ವಾ ಹಾಗಾದ್ರೆ ಹೈಕಮಾಂಡ್ ಮಟ್ಟದಲ್ಲಿ, ಅಥವಾ ಈ ಲಾಬಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ? ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹೀಗೆ ಒಟ್ಟು ಹಳೆದು ತೂಗಿ ಒಂದು ಕ್ಯಾಬಿನೆಟ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಅಂತೂ ಯಶಸ್ವಿಯಾಗಿದೆ. ಆದ್ರೆ ಮುಂದಿನ ಹಂತದಲ್ಲಿ ಇದು ಯಾವ ಬೆಳವಣಿಗೆಗಳನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಹಾಗೆ ಇಂಟ್ರೆಸ್ಟಿಂಗ್ ಆಗಿದೆ.